ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಮೀನು ಸಾರು ಮಾಡ್ತಿದ್ದಾರೆ. ಹೆಂಗ್ ಮಾಡ್ತಾ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೀನು ಸಾರು ಮಾಡೋಣ ಬನ್ನಿ ಫ್ರೆಂಡ್. ಮೀನು ಹೆಂಗೆ ತೊಳ್ಕೊಳ್ಳೋಣ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ನೀರು ಹಾಕ್ಕೊಂಡು ಒಂದ್ಸಲಿ ಕ್ಲೀನ್ ಮಾಡ್ಕೋಬೇಕು. ಇದ್ರಾಗ ಬ್ಲಾಕ್ ಎಲ್ಲ ಇರ್ತದಲ್ಲ ಫ್ರೆಂಡ್, ಅದೆಲ್ಲ ಕ್ಲೀನಾಗಿ ತಕ್ಕೋಬೇಕು ಫ್ರೆಂಡ್. ಇದ್ರಲ್ಲಿ ತೊಳ್ಕೊಳ್ಳೋಣ ಫ್ರೆಂಡ್. ಇದನ್ನು ನೋಡಿ ಫ್ರೆಂಡ್, ಈಗ ತೊಳ್ಕೊಂಡಾಗಿದೆ 2 ಸಲ. ಈಗ ಉಪ್ಪು ಅರಿಶಿನ ಹಾಕೊಂಡು ತೊಳ್ಕೊಳ್ಳೋಣ ಫ್ರೆಂಡ್. ಹಾಕೊಂಡು ತೊಳಿಬೇಕು ಫ್ರೆಂಡ್. ಹಿಂಗೆ ಮಿಕ್ಸ್ ಮಾಡಿ 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 ತೊಳಿಬೇಕು. ಅದ್ರಾಗ ನೋಳೆ ಇರೋದೆಲ್ಲ ಹೋಗುತ್ತೆ ಫ್ರೆಂಡ್. ಈಗ ಮಿಕ್ಸ್ ಆಗಿದೆ ಫ್ರೆಂಡ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ತೊಳೆಯೋಣ ಬನ್ನಿ ಫ್ರೆಂಡ್. ಈಗ ಒಂದು 2-3 ಸಲ ತೊಳ್ಕೊಬೇಕು ಫ್ರೆಂಡ್ ಇದನ್ನು ಮೀನನ್ನ. ತೊಳ್ಕೊಂಡಾಗಿದೆ ಫ್ರೆಂಡ್. ಈಗ ಸಾಂಬಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಸಾರಿಗೆ ಬೇಕಾಗುವ ಸಾಮಗ್ರಿಗಳು: ಮೆಂತೆ, ಜೀರಿಗೆ, ಸಾಸಿವೆ, ಮೆಣಸಿನಕಾಳು, ಹುಣಸೆಹಣ್ಣು, ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ. ಇದು ಒಗ್ಗರಣೆಗೆ ಟೊಮಾಟೊ, ಈರುಳ್ಳಿ, ಹುಣಸೆಹಣ್ಣು ನೆನೆಸ್ಕೊಳ್ಳೋಣ ಬನ್ನಿ ಫ್ರೆಂಡ್. ನಿಂಬೆ ಹಣ್ಣಿನ ಎಷ್ಟು ಗಾತ್ರ ಇರಬೇಕು ನೋಡಿ ಫ್ರೆಂಡ್, ಇಷ್ಟು ಇರಬೇಕು. ನೆನೆಸಿಡೋಣ ಬನ್ನಿ ಫ್ರೆಂಡ್. ಮೀನಿಗೆ ಬೇಕಾಗುವ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ಈಗ ಮೆಣಸಿನ್ಕಾಳು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಳು ಸ್ಮೆಲ್ ಹೋಗಿದೆ ಫ್ರೆಂಡ್. ಈಗ ಸ್ವಲ್ಪ ಜೀರಿಗೆ ಹಾಕೋಣ ಫ್ರೆಂಡ್. ಸ್ವಲ್ಪ ಜೀರಿಗೆ ಹಾಕೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಈಗ ಮೆಂತೆ ಹಾಕೊಳ್ಳೋಣ ಬನ್ನಿ ಫ್ರೆಂಡ್. ಜಾಸ್ತಿ ಹಾಕಬಾರ್ದು, ಕಹಿ ಆಗುತ್ತೆ. ಸ್ವಲ್ಪನೇ ಹಾಕಬೇಕು. ನೆಕ್ಸ್ಟ್ ಸಾಸಿವೆ ಹಾಕೋಣ ಬನ್ನಿ ಫ್ರೆಂಡ್. ಸ್ವಲ್ಪ ಎಲ್ಲವನ್ನು ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್. ಚಟಪಟ ಅಂತ ಇದೆ ಫ್ರೆಂಡ್. ಇದನ್ನು ತಕ್ಕೊಂಡು ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್. ತೆಗೆದು ಇಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹುರಿಯೋಣ ಬನ್ನಿ ಫ್ರೆಂಡ್. ಈರುಳ್ಳಿ ಹುರಿದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಬನ್ನಿ ಫ್ರೆಂಡ್. ಇದಕ್ಕೊಂದು ಚೂರು ಎಣ್ಣೆ ಹಾಕೋಣ ಬನ್ನಿ ಫ್ರೆಂಡ್. ಇದಕ್ಕೊಂದು ಚೂರು ಎಣ್ಣೆ ಹಾಕೊಂಡು ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್. ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗ್ತಾ ಇರಲಿ ಬನ್ನಿ ಫ್ರೆಂಡ್. ಈ ಕಡೆ ಕೊಬ್ಬರಿ ರುಬ್ಕೊಳ್ಳೋಣ ಬನ್ನಿ ಫ್ರೆಂಡ್. ಕೊಬ್ಬರಿ ಮಿಕ್ಸಿಗೆ ಹಾಕೊಂಡು ರುಬ್ಬೋಣ ಬನ್ನಿ ಫ್ರೆಂಡ್. ಜಾಸ್ತಿ ಕೊಬ್ಬರಿ ಹಾಕಬಾರ್ದು, ಸ್ವಲ್ಪ ಹಾಕ್ಬೇಕು ಮೀನು ಸಾರಿಗೆ. ಈಗ ಮಿಕ್ಸಿಗೆ ಹಾಕೋಣ ಬನ್ನಿ ಫ್ರೆಂಡ್. ಈಗ ಕಾಯಿ ರುಬ್ಕೊಂಡಾಗಿದೆ ಫ್ರೆಂಡ್. 1 ಕಪ್ಪಲ್ಲಿ ಹಾಕಿಟ್ಕೊಳ್ಳೋಣ ಬನ್ನಿ ಫ್ರೆಂಡ್. ಈಗ ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್. ಅದು ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ ಫ್ರೆಂಡ್. ಈಗ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಮಿಕ್ಸಿಗೆ ಹಾಕೋಣ ಬನ್ನಿ ಫ್ರೆಂಡ್. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಬನ್ನಿ. ಸೊಪ್ಪು ಹಾಕಿ ಮಿಕ್ಸಿ ಮಾಡೋಣ ಬನ್ನಿ ಫ್ರೆಂಡ್. ಮಸಾಲೆ ರುಬ್ಬಿದ್ದೀನಿ ಫ್ರೆಂಡ್. ಈಗ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್. ಈಗ ಹುಣಸೆಹಣ್ಣು ನೆನೆಸ್ಕೊಂಡಿದ್ವಲ್ಲ ಫ್ರೆಂಡ್, ಅದನ್ನು ಚೆನ್ನಾಗಿ ಗ್ಯೂಚ್ಕೊಳ್ಳೋಣ ಬನ್ನಿ ಫ್ರೆಂಡ್. ಈಗ ಹುಣಸೆಹಣ್ಣು ಗ್ಯೂಚ್ಕೊಂಡಾಗಿದೆ ಫ್ರೆಂಡ್. ಇದಕ್ಕೆ ಏನೇನು ಸಾಮಾನು ಹಾಕ್ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಈಗ ಒಂದು ಸ್ಪೂನು ಧನಿಯಾ ಪುಡಿ ಹಾಕೋಣ. ಈಗ ಖಾರ ಪುಡಿ ಫ್ರೆಂಡ್, 1 ಸ್ಪೂನ್ ಖಾರ ಪುಡಿ. ಇದೆಲ್ಲ ಹಾಕಿ ಫ್ರೆಂಡ್, ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್. ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಬಾಣಲಿ ಇಡೋಣ ಬನ್ನಿ ಫ್ರೆಂಡ್. ನಮ್ಮ ಹತ್ರ ಮಡಿಕೆ ಬಾಣಲಿ ಐತಿ ಫ್ರೆಂಡ್, ಮೀನು ಸಾಂಬಾರಿಗೆ ಅಂತಾನೆ. ನಿಮ್ಮ ಹತ್ರ ಯಾವ್ದೈತೆ ಅದು ಇಟ್ಕೊಳ್ಳಿ ಫ್ರೆಂಡ್. ಈಗ ಹಂಚು ಕಾದಿದೆ ಫ್ರೆಂಡ್. ಈಗ ಎಣ್ಣೆ ಹಾಕೋಣ. 1 ಸ್ಪೂನ್ ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾದಿದೆ ಫ್ರೆಂಡ್. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಮೆಂತೆ ಹಾಕೋಣ. ಈಗ ಚಟಪಟ ಅಂತ ಇದೆ ಫ್ರೆಂಡ್. ಇದಕ್ಕೀಗ ಸ್ವಲ್ಪ ಈರುಳ್ಳಿ ಹಾಕೋಣ ಬನ್ನಿ ಫ್ರೆಂಡ್. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಚೆನ್ನಾಗಿ. ಈಗ ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಟೊಮೊಟೊ, 2 ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈಗ ಟೊಮಾಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್. ಫ್ರೈ ಆಗ್ಬೇಕು, ಚೆನ್ನಾಗಿ ಆಗ್ಬೇಕು ಫ್ರೈ. ಈಗ ಫ್ರೆಂಡ್ ಮಸಾಲೆ ರುಬ್ಬಿದ್ವಲ್ಲ ಅದು ಹಾಕೋಣ ಬನ್ನಿ ಫ್ರೆಂಡ್. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಸಾಲೆ ವಾಸನೆ ಹೋಗೋ ತನಕ ಇದು ಮಾಡಿ ಫ್ರೈ ಮಾಡ್ಕೊಳ್ತೀವಿ. ಈಗ ಫ್ರೈ ಆಗಿದೆ ಫ್ರೆಂಡ್. ಈಗ ಹುಣಸೆಹಣ್ಣು ಜೊತೆ ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕಿದ್ವಲ್ಲ ಫ್ರೆಂಡ್, ಆ ಮಸಾಲೆ ಹಾಕೋಣ ಬನ್ನಿ ಫ್ರೆಂಡ್. ಅದು ಚೆನ್ನಾಗಿ ಫ್ರೈ ಆಗಲಿ ಬನ್ನಿ ಫ್ರೆಂಡ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಹಾಕೋಣ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾರ್ ತೊಳ್ಕೊಂಡು ಅದ್ರ ನೀರು ಹಾಕೋಣ ಬನ್ನಿ ಫ್ರೆಂಡ್. ಈಗ ನೀರು ಹಾಕಿದಾಗಿದೆ ಫ್ರೆಂಡ್. ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ. ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು, ತೆಳ್ಳಗೆ ನೀರು ಥರ ಬೇಕಾದ್ರೆ ನೀರು ಥರ ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗಿರ್ಬೇಕು ಮೀನು ಸಾರು. ಈಗ ಫ್ರೆಂಡ್ ಉಪ್ಪು ಹಾಕೋಣ ಬನ್ನಿ ಫ್ರೆಂಡ್, ಸ್ವಲ್ಪ ಹಾಕೋಣ ನೋಡಿ ಫ್ರೆಂಡ್. ಇಷ್ಟು ಹಾಕ್ತಾಯಿದ್ದೀನಿ. ಸಾಂಬಾರು ಕುದ್ದಿದೆ ನೋಡಿ ಫ್ರೆಂಡ್. ಸಾಂಬಾರು ಕುದ್ದಿದ್ದೆ. ಈಗ ತೊಳ್ಕೊಂಡಿದ್ವಲ್ಲ ಫ್ರೆಂಡ್ ಮೀನು, ಅದು ಹಾಕೋಣ ಬನ್ನಿ ಫ್ರೆಂಡ್. ಮೀನು ಹಾಕಾಗಿದೆ ಫ್ರೆಂಡ್. ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸೋಣ ಬನ್ನಿ ಫ್ರೆಂಡ್. ನೋಡಿ ಫ್ರೆಂಡ್, ನಮ್ಮ ಮೀನು ಸಾರು ರೆಡಿ ಆಗಿದೆ. ಇದಕ್ಕೆ ಲೈಕ್ ಮಾಡಿ.